ಇವತ್ತು ನಮ್ಮ ಪೊದ್ದು ಡಾರ್ಲಿಂಗ್ಗೆ ಹುಷಾರಿಲ್ಲ, ಫುಲ್ಲು ಮಲಗ್ಬಿಟ್ಟೈತೆ ನಮ್ಮ ಹುಡ್ಗಿ. ಇವಾಗ ಹೆಂಗನ ಮಾಡೋಳು ಸಹಾಯ ಮಾಡಬೇಕು, ಅಡುಗೆ ಮಾಡಬೇಕು, ಆಮೇಲೆ ಪಾತ್ರೆ ತೊಳಿಬೇಕು, ಆಮೇಲೆ ಕಸ ಗುಡಿಸ್ಬೇಕು. ಇವತ್ತು ಪೊದ್ದುದೇ ಸರ್ದಿ. ನೆನ್ನೆಲ್ಲನೂ ಬೇರೆ ಸೊಸೆ ಮಾಡೋಳೆ. ಇವಾಗ ನಮ್ಮ ಪೊದ್ದಿಗೆ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಬಿಟ್ಟವಳೆ. ಆದರೆ ನಮ್ಮ ಪೊದ್ದುಗೆ ಇವತ್ತು ಎದ್ದು ಮಾಡೋಕ್ಕೂ ಆಗಕ್ಕಿಲ್ಲ. ಈಗ ನಮ್ಮ ಪೊದ್ದುಗೆಲ್ಲ ಅವಮಾನ ಆಗೋಗ್ಬಿಡ್ತದೆ. ಮಾಡಲಿಲ್ಲ ಅಂತಂದರೆ ಕಾಯ್ಕೊಂಡಿರ್ತಾರಲ್ಲ, ನಮ್ಮ ಪೊದ್ದು ಮುರುವಾದಿ ಕಳಿಯೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ನಾನು ಬಿಡೋಕ್ಕಿಲ್ಲ. ಈಗ ನಾನು ಹೋಗಿ ಎಲ್ಲನೂ ಪಟ 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 ಅಂತ ಕೆಲಸ ಮಾಡಿ ಮುಗಿಸ್ಬಿಟ್ಟು ಬರ್ತೀನಿ. ಆಮೇಲಿಂದ ನೋಡೋಣ. ಆಮೇಲಿಂದ ಏನಾಯ್ತದನೋ. ಪೊದ್ದು ಕನ್ಫ್ಯೂಸ್ ಆಗೋಗ್ಬಿಡ್ಬೇಕು. ಯಾರು ಮಾಡಿದ್ರು ಯಾರು ಮಾಡಿದ್ರು ಯಾರು ಮಾಡಿದ್ರು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಬೇಕು. ಮಾಡ್ತೀನಿರು. ಅಯ್ಯಯ್ಯೋ, ಟೈಮ್ ಆವಾಗಲೇ 8 ಗಂಟೆ ಆಗೋಗ್ಬಿಟ್ಟೈತೆ. ಯಾಕೆ ಯಾರು ನಾನು ಎದ್ದೋಳಿಸ್ಲೇ ಇಲ್ವಲ್ಲ? ನಮ್ಮ ಅತ್ತೆ ಎದ್ದೋಳಿಸ್ಬೇಕು ತಾನೇ ಕೆಲಸ ಮಾಡು ಅಂತ ಹೇಳ್ಬಿಟ್ಟು. ಅಯ್ಯೋ, ಎಷ್ಟು ಕೆಲಸ! ಇವತ್ತು ತಿಂಡಿ ನಂದೇ, ಪಾತ್ರೆನೂ ನಂದೇ, ಎಲ್ಲ ನಂದೇ ಇವತ್ತು. ಅಯ್ಯೋ, ಮರ್ತೋಗ್ಬಿಟ್ಟು ಹೆಂಗೆ ಮನಿಕೊಂಬಿಟ್ಟಿದ್ದೀನಿ. ಯಾಕೋ ಸುಸ್ತಾಯ್ತಿತ್ತು, ಹಾಗೆ ಮನಿಕೊಂಬಿಟ್ಟೆ. ಈಗ ನೋಡಿದ್ರೆ ಅವಳೆಲ್ಲ ಪ್ರೇಮಿ ಎಲ್ರೂ ಬೇಕು ಅಂತ ಹೇಳ್ಬಿಟ್ಟು ಸಂದಕ್ಕೆ ಹೊಟ್ಟೆ ಎಲ್ಲನೂ ಉರಿಸ್ತಾರೆ ಇವಾಗ ಅತ್ತೆ ಮುಂದೆ. ಈಗ ಏನಪ್ಪ ಹೇಳೋದು? ಈಗ ಹೋಗಿ ಅಷ್ಟೊಂದು ಕೆಲಸನ ಒಬ್ಳೇನಿಯ ಹೆಂಗಪ್ಪ ಮಾಡಲಿ ನಾನು? ಅಷ್ಟೊಂದು ಕೆಲಸ ನನ್ನ ಕೈಲಿ ಮಾಡೋಕ್ಕಾಯ್ತದ ಇಲ್ವಾ ಒಂದು ಗೊತ್ತಾಯ್ತಿಲ್ಲ. ಈಗ ಏನು ಮಾಡಲಿ ನಾನು? ಅತ್ತೆ ಹುಷಾರಿರಲಿಲ್ಲ, ಸುಸ್ತಾಗಿತ್ತು, ಮನೆ ಕಂಡಿದ್ದೆ ಅಂತ ಹೇಳ್ಬಿಡ್ಲಾ? ಇಲ್ಲ ಅಂತ ಹೇಳಿದ್ರೆ ಬೈಕಂತಿದ್ದ ಅತ್ತೆ. ಇವಳು ಏನಪ್ಪ ಹಿಂಗೆ ಆಡ್ತಾಳೆ ಯಾವಾಗೂ ಅಂತ ಹೇಳ್ಬಿಟ್ಟು. ಇರು, ಅತ್ತೆಗೆ ಹಂಗೆ ಸುಮ್ಕೆ ಹೇಳ್ಬಿಡ್ತೀನಿ, ಸುಮ್ಮನೆ ಆಯ್ತದ ಅತ್ತೆ. ರಾಧಕ್ಕಂಗನ ಮಾಡಕ್ಕೆ ಹೇಳ್ಬೇಕಿತ್ತು ನಾನು. ರಾಧಕ್ಕನ ಮಾಡಿ ಮುಗಿಸೋದು. 8 ಗಂಟೆ ಎದ್ದೋಳಿದೆಯಲ್ಲ ಪದ್ದಿ ನೀನು. ರಾಧಕ್ಕ ಮಾಡಿರ್ತದ ಕೆಲಸ ಎಲ್ಲನೂ. ಏನೋ ರಾಧಕ್ಕನೇ ಮಾಡಿರ್ಬೋದು. ನೋಡೋಣ ಇರು. ಅತ್ತೆನೇ ಅಡುಗೆ ಮಾಡಿದ್ದಂಗವ್ರೆ. ಅಯ್ಯೋ, ಇವನ್ ಬದ್ದಿ ಯಾವಾಗ ಮನೆ ಕಂಡೆ? ಅಲ್ಲ, ಎಷ್ಟು ಬಿರ್ನ ಎದ್ಬಿಟ್ಟು ಎಂತ ಸಂದ ಕಡಿಕೆ ಮಾಡ್ಬಿಟ್ಟಿದೀಗ. ಅಯ್ಯೋಯ್ಯೋ, ಇದಂತೂ ಕೇಸರಿ ಬಾತ್ ಅಂತೂ ಇದು 2ನೇ ಕಿತ್ತಾಕಂತ ತಿಂತ ಇವನಿ. ಅತ್ತೆ, ಅದು ಏನ್ 4 ಗಂಟೆಗೆ ಎದ್ಬಿಟ್ಟಿದ್ದೇನು ಕೆಲಸ ಮಾಡಕ್ಕೆ? ನಾನು ಅನ್ಕೊಂಡೆ 4 ಗಂಟೆಗೆ ಎದ್ಬಿಟ್ಟೆಲ್ಲೋ 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ಬಿಟ್ಟು ಮನಿಕೊಂಬಿಟ್ಟವಳೇನೋ ಹೋಗಿ ಅಂತ ಹೇಳ್ಬಿಟ್ಟು. ಅಬ್ಬಬ್ಬಬ್ಬ, ಕೇಸರಿ ಬಾತ್ ಅಂತೂ ಬಾದಾಮಿ ಗೀದಾಮಿ ಗೋಡಂಬಿ ದ್ರಾಕ್ಷಿ ಶಾನೆ ಹಾಕಿ ಮಾಡ್ಬಿಟ್ಟಿದೀಗಲ್ಲ ನೋಡು. ತಟ್ಟೆಗೆ ಹಿಡ್ಕೊಂಡು ಕುಂತೀವ್ನಿ ತಿನ್ಬೇಕು ಅಂತ. ಒಂದು ರೌಂಡ್ ಆಯ್ತಾಗ್ಲೇ ನಂದು. 8:30 ಆಯ್ತಲ್ಲ. ನಾನು ಬಿಸಿದು ನೋಡಿದ ತಕ್ಷಣ ನೀ ತಿಂದ್ಬಿಟ್ಟೆ. ನಿಮ್ಮ ಮಾಮನು ತಿಂದ್ಬಿಟ್ಟು ಸೂಪರ್ ಆಗೈತೆ ಬುದ್ಧಿ ಮಾಡಿರೋದು ಕೇಸರಿ ಬಾತು ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಹೋದ್ರು. ನನಗಂತೂ ಹೇಳಿದ್ರಲ್ಲ, ಅದೇನು ತಿಂದಂಗೆ ತಿನ್ಬೇಕು ಅಂತಾನೆ ನೀ ಅನ್ನಿಸ್ತೈತೆ ಕಣವ. ಸೂಪರ್ ಆಗಿ ಮಾಡಿದ್ಯಾ. ಈಚೆ ಕಡೆ ರಂಗೋಲಿ ಹಾಕಿದ್ಯಲ್ಲ, ಎಲ್ಲಿಂದ ಕಲಿತೆ? ಎಷ್ಟು ಚುಕ್ಕಿ ರಂಗೋಲಿ ಅದು? ನಾನು ಯಾವಾಗ ರಂಗೋಲಿ ಹಾಕಿದೆ? ನಾನು ಯಾವಾಗ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದೆ? ನಾನು ಮಾಡಲೇ ಇಲ್ವಲ್ಲ ಉಪ್ಪಿಟ್ಟು ಕೇಸರಿ ಬಾತ್ನ. ರಂಗೋಲಿನೂ ಹಾಕ್ಲಿಲ್ವಲ್ಲ. ಎದ್ದಿದ್ದೇನೆ ನೀ ಇವಾಗ. ಅಂದರೆ ರಾಧಕ್ಕ ಎಲ್ಲ ಕೆಲಸ ಮಾಡಿಬಿಟ್ಟು ನನ್ನ ಮೇಲೆ ನನ್ನ ಹೇಳ್ತಾ ಇತ್ತು ಏನು? ಈಚೆ ಕಡೆ ರಂಗೋಲಿ ನೋಡಿದ್ನಲ್ಲ, ಬಣಗಿಣ್ಣ ಎಲ್ಲ ತುಂಬಿಟ್ಟಿದ್ದೀಗ, ಬಣ್ಣ ತುಂಬಿಟ್ಟು ಮಾಡಿದೀಗ. ರಂಗೋಲಿ ಇಕ್ಕಿದೆಯಲ್ಲ, ಸೂಪರ್ ಆಗೈತೆ. ಚೆನ್ನಾಗಿತ್ತು. ಉಪ್ಪಿಟ್ಟು ಕೇಸರಿ ಬಾತು ಚೆನ್ನಾಗೈತೆ. ಅಲ್ಲ, ಮಧ್ಯಾಹ್ನಕ್ಕೂ ಸೇರಿ ಚಿಕನ್ ಸಾರು ಮಾಡ್ಬಿಟ್ಟಿದ್ದೀಗಲ್ಲ, ಅಷ್ಟೊತ್ತಿಗೆ ನಿನ್ನ ಗಂಡನ ಕಳ್ಸಿದ್ದ ಕೋಳಿ ಕಟ್ ಪಡಿಸ್ಕಬಾ ಅಂತ ಹೇಳ್ಬಿಟ್ಟು. ನಮ್ಮ ಪೊದ್ದು ಡಾರ್ಲಿಂಗಿಗೆ ತಲೆ ಕೆಡ್ತೈತೆ. ಯಾರಿರ್ಬೋದು ಇಷ್ಟೆಲ್ಲ ಮಾಡಿದ್ದು? ಯಾರು ಮಾಡಿದ್ರು ಅಂತ ಹೇಳ್ಬಿಟ್ಟು ಫುಲ್ಲು ಕನ್ಫ್ಯೂಸನ್ ಆಯ್ತೈತೆ ಅಲ್ವಾ ಪೊದ್ದು ಡಾರ್ಲಿಂಗ್? ನನಗೆ ಗೊತ್ತು ನಿಂಗೆ ಹಾಗೇ ಆಯ್ತದೆ, ಆಗಲೇಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಪಾಪ ನಿನ್ನ ಕಷ್ಟ ನೋಡೋಕ್ಕಾಗ್ದಿದ್ದಕ್ಕೆ ನಾನು ಬಂದ್ಬಿಟ್ಟು ನಿನ್ನ ಕಷ್ಟ ನೋಡೋಕ್ಕಾಗಿದ್ದಂಗೆ ಬಂದು ಮಾಡಿದ್ದು ನಾನಂತೂ. ಬಿಡು ಪದ್ದು ಡಾರ್ಲಿಂಗ್, ನೀನು ನೋಡಿದ್ರೆ ಖುಷಿ ಆಯ್ತದೆ. ಆರಾಮಾಗಿದೆಯಲ್ಲ ನೀನು, ಇನ್ನೂ ಆರಾಮಾಗಿ ರೆಸ್ಟ್ ಮಾಡು. ನಿನ್ನ ಕೆಲಸ ಇದ್ದಿದ್ದ ದಿನ ಎಲ್ಲ ನಾನೇ ಪಟ 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 ಮಾಡಿ ಮುಗಿಸ್ಬಿಡ್ತೀನಿ. ಹಂಗಲ್ಲ ಕಣತ್ತೆ, ಅದು ನಿದ್ದೆ ಸ್ಯಾನೆ ಬಂತು. ಅಲ್ಲ, ನಿನಗೆ 4 ಗಂಟೆಗೆ ಎದ್ಬಿಟ್ಟು ಮಾಡು ಅಂತ ಹೇಳ್ದಾರೆ ಯಾರು? 4 ಗಂಟೆಯಿಂದ 6:30 7 ಗಂಟೆ ಗಂಟ ಮಾಡಿ 1 ಗಂಟೆ ಹೋಗಿ ಉಳ್ಕೊಂಡಿದ್ಯಾ.
ಬಿಡು. ಮಧ್ಯಾಹ್ನಕ್ಕೂ ಸಾರು ಮಾಡಿಕ್ಬಿಟ್ಟಿದ್ದೀಗಲ್ಲ, ಇನ್ನೇನೆಲ್ಲ ಕೆಲಸ ಮುಗ್ದೋಯ್ತು. ಹಿಂಗ್ ಮಾಡ್ಬಿಟ್ಟು ಕುಂತ್ಕೊಬಿಟ್ರೆ ಏನೂ ತೊಂದರೆ ಆಗಕ್ಕಿಲ್ಲ ನೋಡು. ತಿರುಗೆದ್ದು ಮಾಡ್ಬೇಕಪ್ಪ ಬಿಡ್ಬೇಕಪ್ಪ ಅದೇನು ಅನ್ಸಕ್ಕಿಲ್ಲ ನೋಡು. ಆರಾಮಾಗಿ ಮಾಡಿ ಮುಗಿಸ್ಬಿಟ್ಟು ಹೆಂಗೋ ಮನೆ ಕಣ್ಣಿದೀಗ. ಹೋಗು, ಬಿಸಿ ಆರೈತದೆ. ಉಪ್ಪಿಟ್ಟು ಕೇಸರಿ ಬಾತ್ ಹಾಕೊಂಡು ತಿನ್ನೋಗಿ ಅಲ್ಲುಜ್ಬಿಟ್ಟು ಹೋಗು. ಎಲ್ಲರೂ ತಿಂತಿದ್ರಾಗ್ಲೇ ನೀನು ರಾಧಾ ತಿಂದಿಲ್ಲ ಅನ್ನಿಸ್ತದೆ. ಹೋಗ ರಾಧಂಗು ಹೇಳ್ಬಿಟ್ಟು ಒಸಿ ತಿನ್ನೋಗು. ಸರಿ ಅತ್ತೆ. ಬಟ್ಟೆ ವಾಷಿಂಗ್ ಮಿಷಿನ್ಗೂ ಹಾಕಿದೀಗಲ್ಲ, ಅದು ನಂಗೇನಿಯ ವಾಷಿಂಗ್ ಮಿಷಿನ್ ಎಲ್ಲ ಸರೋಗೈತೇನೋ ಆಗೈತೇನೋ ನಮಗ್ ಗೊತ್ತಾಗಿಲ್ಲ. ಎತ್ಬಿಟ್ಟು ಹಂಗೆ ಯಾರಾಕು. ವಾಷಿಂಗ್ ಮಿಷಿನ್ ಬಟ್ಟೆನೂ ಆಗೈತಾ? ಇರು, ಇದೆಲ್ಲ ರಾಧಕ್ಕೊಂದೇ ಕೆಲಸ ಅಂತ ಅನ್ನಿಸ್ತದೆ. ಇಷ್ಟೊಂದು ಕೆಲಸ ಮಾಡೈತ್ ನನಗೋಸ್ಕರ. ಓ ರಾಧಕ್ಕ, ಏನ್ ಬಟ್ಟೆ ಒಣಗಾಕ ಬಂದೇನು? ಬಟ್ಟೆ ಎಲ್ಲ ಒಣಗಾಕನಿ ಅಂತ ಬಂದೆ. ನೀನು ಇನ್ನೂ ಮನೆ ಕಣಿದ್ದಲ್ಲ, ಅಷ್ಟು ಬಿರ್ನ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಬಿಟ್ಟು ಮನೆ ಕಂಬಿಟ್ಟಿದ್ದೀಗಲ್ಲ, ಅದಕ್ಕೆ ನೀ ಇದನ್ನ ಮಾಡನಿ ಅಂತ ಹೇಳ್ಬಿಟ್ಟು ನಾನು ಬಂದೆ ಮಾಡಕ್ಕೆ. ಸುಮ್ಕಿರಕ್ಕ, ನೀನು ತಮಾಷೆ ಮಾಡ್ಬೇಡ. ಯಾಕಮ್ಮಿ, ನಾನೇನ್ ತಮಾಷೆ ಮಾಡ್ತೀನಿ? ಇರೋದನ್ನ ಹೇಳ್ತಿದ್ದೀನಿ. ನಾನಂತೂ 7 ಗಂಟೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ ಇವತ್ತಂತೂ. ಶಾನೆ ನಿದ್ದೆ ಬಂದ್ಬಿಡ್ತು. ಆಮೇಲಿಂದ 7 ಗಂಟೆಗೆ ಎಚ್ಚರಿಕೆ ಆಯ್ತು. ಅಯ್ಯೋ ಪಾಪ ಪೊದ್ದಿದೆ ಅಲ್ವಾ ಇವತ್ತು ಕೆಲಸ, ಇವನ್ ಮಾಡ್ತಾವಳ ತಿಂಡಿಗನ ಹಚ್ಕೊಡೋಣ ಅಂತ ಎದ್ದು ಬಂದಮ್ಮ. ಎದ್ದು ಬಂದೆ ಅಷ್ಟರೊಳಗೆ ಆಗ್ಲೇನೆ ನೀ ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿ ಬಾತ್ ಎಲ್ಲ ರೆಡಿ ಆಗಿತ್ತಾ? ನೀನೇ ಮಾಡ್ಬಿಟ್ಟು ಮುಗಿಸಿದ್ಯಾ? ಹಂಗೇನೆ ಕೋಳಿ ಸಾರು ಮಾಡ್ಬಿಟ್ಟಿದ್ದೆ. ಎಲ್ಲ ನೀನೇ ರೆಡಿ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಮನಿಕೊಂಬಿಟ್ಟಿದ್ಯಾ? ಹೋಗ್ಲಿ ಬಿಡು, ಪಾತ್ರೆ ತೊಳೆಯೋಣ ಅಂತ ಹೋದೆ. ಪಾತ್ರೆ ತೊಳೆಯಕ್ಕೆ ಹೋದ್ರೆ ಪಾತ್ರೆನೂ ಇಲ್ಲ, ಎಲ್ಲ ತೊಳೆದ್ಬಿಟ್ಟು ಮಡಗಿದ್ಯಾ. ಹೋಗ್ಲಿ ಒಟ್ಟಿಗೆ ನೀರನ್ನ ಹಾಕನಿ ಅಂತ ಬಕೆಟ್ ಎತ್ಕೊಂಡು ಹೋದ್ರೆ ಅಲ್ಲೂ ಆಗ್ಲೇ ನೀ ಸಾರಿಸಿ ಗುಡಿಸಿ ಎಲ್ಲ ಮಾಡ್ಬಿಟ್ಟಿದ್ದೀಗ. ಇನ್ನೇನ್ ಮಾಡ್ಲಿ? ಅಯ್ಯೋ ಬುಡತ್ತಾಗ ಎಲ್ಲ ಮಾಡೋಳೆ ಅಂತ ವಾಪಸ್ ಬಂದೆ. ಅಂದ್ರೆ ನೀನು ಅದು ಅದು ಯಾಕದು? ಏನಾಯ್ತು? ಅಯ್ಯೋ ರಾಧಕ್ಕ, ನನಗೆ ಕೆಲಸ ಎಲ್ಲ ಅಂದ್ರೆ ನಾನು ಮಾಡೇ ಇಲ್ಲ. ಈಗ ಒಳ್ಳೆ ಸಮಸ್ಯೆ ಮಾಡ್ತೀಯಾ? ಯವ್ವ, ಇನ್ನು ಏಪ್ರಿಲ್ ತಿಂಗಳು ಬಂದಿಲ್ಲ, ಏಪ್ರಿಲ್ ಫುಲ್ ಮಾಡಕ್ಕೆ ಎಲ್ಲ ಕೆಲಸ ಮಾಡೋಗ್ಬಿಟ್ಟು ಈಗ ನೋಡಿದ್ರೆ ಏನೂ ಮಾಡಿಲ್ಲ ಅಂತ ಹೇಳ್ತೀರೀಗ. ಇನ್ನು ಯಾರು ಮಾಡ್ತಾರವ? ಆ ಪ್ರೇಮಿ ಬಂದ್ಬಿಟ್ಟು ಮಾಡ್ತಾಳ. ಆ ಪ್ರೇಮಿ ಎದ್ದೊಳದೇನೇ ಕಷ್ಟ. ಇನ್ನು ಅತ್ತೆ ಕೈಲಿ ಇಷ್ಟೆಲ್ಲ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ನೀನೇ ಮಾಡಿರ್ತೀಯ. ಇನ್ನು ಮನೆಯಾಗ ನಾವು 3 ಜನ ಬಿಟ್ರೆ ಇನ್ನು ಯಾರು ಮಾಡ್ಬೇಕು ಹೇಳು? ಯಾರು ಮಾಡೋಕ್ಕಾಗಿಲ್ಲ. ಸರಿ ಬಿಡು, ಬಟ್ಟೆ ಒಂದು ಒಣಗಾಕ್ತಿದ್ದೀನಿ ಅಷ್ಟೇ. ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಹಾಕ್ಬಿಟ್ಟಿದ್ದಲ್ಲ, ಅದಕ್ಕೆ ಹಂಗೆ ಒಣಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ತಗೊಬಂದು ಒಣಗಕ್ಕೆ ಹಾಕ್ತಾ ಇವ್ನಿ. ಅಕ್ಕ, ದೇವ್ರಣೆ ನಿನ್ನ ಕೆಲಸ ಎಲ್ಲ ನನಗೆ ಮಾಡ್ಲಿಲ್ವಾ? ನಾನು ನೀನೇ ಮಾಡಿದೆ ಕೆಲಸ ಅನ್ಕಂಡೆ. ತಮಾಷೆ ಮಾಡೋದ್ ಬಿಟ್ಟು ಸುಮ್ಕೇನಿಯ ಹೋಗತ್ ಕಲಿ. ಸುಮ್ಮನೆ ತಮಾಷೆ ಮಾಡ್ತಿದ್ದೀಗ ನೀನಂತೂ. ಅಯ್ಯೋ ದೇವ್ರೆ, ನನಗೆ ಕೆಲಸ ಎಲ್ಲ ಮಾಡೇ ಇಲ್ಲ. ಯಾರು ನನ್ನ ಮಾತು ನಂಬ್ತಾನೇ ಇಲ್ಲ. ನನಗೆ ಕೆಲಸ ಮಾಡೇ ಇಲ್ಲ. ಪಾತ್ರೆ ತೊಳೆದಿಲ್ಲ, ಕಸ ಗುಡಿಸಿಲ್ಲ, ತಿಂಡಿ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೂ ಮನೆಗಿರೋ ಕೆಲಸ ಎಲ್ಲ ಮುಗ್ದೋಗೈತೆ. ಅತ್ತೆ ಮಾಡಿಲ್ಲ, ಇವಳು ಮಾಡಿಲ್ಲ ಅಂದರೆ ಪ್ರೇಮಿ ಮಾಡಕ್ಕೆ ಸತ್ರು ಸಾಧ್ಯ ಇಲ್ಲ. ನನ್ನ ಗಂಡೇನಾರ ಮಾಡವನ ಕೆಲಸನ ಅಂತ ಹೇಳ್ಬಿಟ್ಟು ಅಯ್ಯೋ, ಅವನು ಎಲ್ಲ ಮಾಡ್ದನು? ಅಯ್ಯಪ್ಪ, ಅವನು ಮಾಡೋದೆಲ್ಲನೂ ಸಾಧ್ಯನೇ ಇಲ್ಲ ಬಿಡು. ಆದ್ರೂ ನೋಡೋಣ, ಒಂದು ಕಿತ ಕೇಳೋಣ. ಚೆನ್ನಾಗಿ ಸಮಸ್ಯೆ ಮಾಡ್ತೀಯ. ಇರು, ಇನ್ನಿರೋ ಬಟ್ಟೆನ ಒಣಗಾಕ್ಬಿಡ್ತೀನಿ. ಪಾಪ ನೀನು ಅಷ್ಟೊಂದು ಕೆಲಸ ಮಾಡಿದೀಗ, ಹೋಗಿ ಮಗ ತೊಳ್ಕೊಂಡು ತಿಂತಿರು. ಅಷ್ಟಾಗ ನಾನು ಬರ್ತೀನಿ. ಅಯ್ಯಯ್ಯೋ, ನಾನು ಕೆಲಸನೇ ಮಾಡಿಲ್ಲ, ಆದ್ರೂ ಮನೆಗಿರೋ ಕೆಲಸ ಎಲ್ಲ ಆಗೋಗ್ಬಿಟ್ಟೈತಿ. ಏನಾರು ರೋಬೋಟ್ ಗಿಬೋಟ್ ನಮ್ಮ ಮನೆಗೇನಾರ ಬಂದ್ಬಿಟ್ಟೈತಾ? ರೋಬೋಟ್ ಥರ ಏನಾದ್ರು ಕೆಲಸ ಮಾಡ್ತಾಯ್ತಾ ಅಂತ ಅರ್ಥ ಆಯ್ತಿಲ್ಲ. ಯಾರು ನಮ್ಮ ಕೆಲಸ ಎಲ್ಲ ಮಾಡಕ್ಕೆ ಸಾಧ್ಯ? ಛೇ, ಸಾಧ್ಯನೇ ಇಲ್ಲ. ಯಾರು ಮಾಡಕ್ಕೆ ಸಾಧ್ಯ? ಯಾರು ಮಾಡಿರ್ತಾರೆ? ಹೌದು ಡಾರ್ಲಿಂಗ್, ನಾನು ಏನೇನೋ ಪ್ರಯತ್ನ ಪಟ್ಟೆ. ನಿನ್ನ ಗಂಡನ್ನ ಹಂಗೆ ಹಿಂಗೆ ಮಾಡಬೇಕು, ದೂರ ಮಾಡಬೇಕು, ಏನೇನೋ ಅಂತ ಪ್ರಯತ್ನ ಪಟ್ಟೆ. ಆದರೆ ನನ್ನ ಕೈಲಿ ಯಾಕೋ ಏನು ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ನನ್ನ ಗಂಡನ ಜೊತೆ ನೀನು ಸುಖವಾಗಿ ಏನೇ ಇದೆಯಾ ಅಂತಂದಮೇಲೆ ಇನ್ನು ನಾನು ಏನೋ ಮಾಡಿ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಹೋಗ್ಬಿಟ್ಟೆ. ಅದಕ್ಕೆ ನಿನ್ನ ಖುಷಿನೇ ನನ್ನ ಖುಷಿ ಅಂತ ಅಂದ್ಕೊಂಡು ನಾನಿನ ಮೇಲೆ ಸುಮ್ಮನಿರೋಣ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇನ್ಮೇಲೆ ನಾನಂತೂ ನಿನಗೇನು ಶಾನೆ ತೊಂದರೆ ಕೊಡೋಕ್ಕಿಲ್ಲ. ನಿನ್ನ ಖುಷಿನೇ ನನ್ನ ಖುಷಿ. ಇನ್ಮೇಲೆ ನಿನಗೆ ಸಹಾಯ ಮಾಡ್ಕೊಂಡು ಹಿಂಗೆ ಇದು ಬಿಡೋಣ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ನಿನ್ನ ಗಂಡನ್ನ ದೂರ ಮಾಡಿ ನಾನು ಕರ್ಕೊಂಡು ಹೋದ್ರೂ ಸಾಯಿಸಿದ್ರೂ ಏನು ಬಂತು ಲಾಭ? ನನಗೆ ಏನೂ ಬರೋಕ್ಕಿಲ್ಲ ಲಾಭ. ಬಿಡು, ಇನ್ನೇನಂತೆ. ಇನ್ಮೇಲೆ ನಿನಗೆ ನಾನು ಯಾವಾಗೂ ಜೊತೆಯಾಗಿರ್ತೀನಿ. ನಮ್ಮ ಮನೆಗೆ ಏನಾರ ರೋಬೋಟ್ ಬಂತ? ನಮ್ಮನೆಗೆ ಏನು ಬಂತು ಅಂತನೂ ಅರ್ಥ ಆಯ್ತಾ? ಏನಿರ್ಬೋದು ಬಿಡು, ನೋಡೋಣ. ಹೆಂಗೆ ನಾವು ಪೊದ್ದುನ ಒಂಚೂರು ಪರಿಚಯ ಮಾಡ್ಕೋಬೇಕು. ಪೊದ್ದು ಎದ್ರಕೊಂಬಿಡ್ತಾಳೋ ಏನೋ, ಆದ್ರೂ ಹೊಸ ಸಮಾಧಾನ ಮಾಡ್ಬಿಟ್ಟು ಹೆಂಗನ ಮಾಡಿ ಅವಳನ್ನ ಪರಿಚಯ ಮಾಡ್ಕೊಂಡು ನಾನು ಇದ್ದೀನಿ ಅಂತ ಫ್ರೆಂಡ್ಶಿಪ್ಪನ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಪೊದ್ದು ನನ್ನ ಕೈಗೆ ಸಿಗೋಕ್ಕಿಲ್ಲ. ದೂರ 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 ಹೋಗ್ಬಿಡ್ತಾಳೆ. ಪೊದ್ದು ಡಾರ್ಲಿಂಗ್, ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ರೀ, ನೀವು ಬೆಳಿಗ್ಗೆನೆ ಎದ್ಬಿಟ್ಟು ನನಗೋಸ್ಕರ ಎಲ್ಲ ಕೆಲಸನೂ ಮಾಡ್ಬಿಟ್ರಾ?
ಏನ್ ಪೊದ್ದು ಬೆಳಬೆಳಿಗ್ಗೆ ನೀ ಕುಡಿಯಕ್ಕೆ ಗಿಡಿಯಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದೀಗೋ ಏನು? ಯಾರು ಮಾಡಿದ್ರು ಕೆಲಸನ? ನೀನ್ ತಾನೇ ಮಾಡಿಕ್ಕಿರೋದು ಎಲ್ಲನೂ. ಅಬ್ಬಬ್ಬಾ ನಮ್ಮ ಅಮ್ಮ ಅಂತೂನುವೆ ಹೊಗಳಿದ್ದೆ ನಿನ್ ಸೊಸೆ ಕೈ ರುಚಿ ಕಂಡ್ಲ. ನೋಡ್ಲ ಉಪ್ಪಿಟ್ಟು ಬಾಯಿ ಕಂಡಿದ ತಕ್ಷಣ ಕರಗೋಯ್ತದೆ ಕಂಡ್ಲ ಉಪ್ಪಿಟ್ಟು, ಹಂಗೈತೆ ಕಂಡ್ಲ ಉಪ್ಪಿಟ್ಟು, ಹಿಂಗೈತೆ ಕಂಡ್ಲ ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾನೆ ಇತ್ತು ಇಷ್ಟುದ್ದ. ಹಂಗ್ ಕಂಡ್ಲ ಹಿಂಗ್ ಕಂಡ್ಲ ಅಂತ ಹೇಳ್ಬಿಟ್ಟು ಈಗ ನೀನ್ ನೋಡಿದ್ರೆ ನಾನ್ ಮಾಡ್ದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ಯಾ. ನಮ್ಗೇನು ಕ್ರೆಡಿಟ್ಸ್ ಬೇಡ ಕಣವ, ನೀನೇ ಮಾಡಿಕ. ರೀ ಹಂಗಾರೆ ನೀವು ಮಾಡಿಲ್ವಾ? ಏ ನೀವು ಮಾಡಿಲ್ವಾ ಅಂದ್ರೆ ಇನ್ಯಾರು ಮಾಡ್ತಾರೆ? ಪೊದಿ ಸಂದಾಕ್ ಮಾಡಿದ್ಯಾ ನಮ್ಮ ಅಮ್ಮಂತಾಗ ಸಂದಾಕ್ ಹೊಗಳಿಸ್ಕದ್ಯಾ ಬಿಡು ಅವಾಗ ನೀನಂತೂನುವೆ. ಉಪ್ಪಿಟ್ಟು ಕೇಸರಿ ಬಾತ್ ಸಂದಾಕಿತ್ತು. ಏನೋ ಕೋಳಿ ಸಾರು ಮಾಡ್ಬಿಟ್ಟು ಮಡಗಿದ್ಯಂತೆ ಮಧ್ಯಾಹ್ನಕ್ಕೂ ರಾತ್ರಿಗೂ. ಬುಡತ್ತಾಗೆ ಹೆಂಗೋ ಇವತ್ತು ಯಾವಾರ ಇವತ್ತು ಮಂಗಳವಾರನ. ಹೆಂಗೋ ಸೋರೋಯ್ತು ಬಿಡು. ರುಚಿಯಾಗಿ ಹೆಂಗೋ ತಿನ್ಕೋಬೋದು. ರೀ ನಿಮ್ಗೊಂದು ನಿಜ ಹೇಳ್ಬೇಕು ಅಂದ್ರೆ ನಾನು ಕೆಲಸನೇ ಮಾಡಿಲ್ಲ ರೀ. ದೇವ್ರಣೆ ನಾನು ಯಾವ ಕೆಲಸನೂ ಮಾಡಿಲ್ಲ. ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಾ. ನಾನು 8 ಗಂಟೆಗೆ ರೀ ಎದ್ದೊಳಿದ್ದು ನಾನು. 8 ಗಂಟೆ ಗಂಟನೂ ನಾನು ಚಪ್ಪಗೆ ಮನೆಗಿದ್ದೀನಿ. ಬಂದು ನೋಡೋ ಅಷ್ಟದು ನೀವೆಲ್ಲ ಹಿಂಗೆ ಅಂತ ಹೇಳ್ತಾ ಇದ್ದೀರಾ. ನಾನು ಏನು ಕೆಲಸನೇ ಮಾಡಿಲ್ಲ, ಸುಮ್ಮನೆ ತಿಂದ್ಬಿಟ್ಟು ಮನೆ ಕಂಡ್ರದಾದ್ರೆ ಅಷ್ಟೇನಿಯಾ. ಯಾಕೋ ಸುಸ್ತಾಯ್ತಿತ್ತ, ಕಣ್ಣೆಲ್ಲ ಮುಂಜಾಯ್ತಿತ್ತ. ಅದಕ್ಕೆ ನನಗೆ ಸುಮ್ಮನೆ ಇನ್ನು ಯಾಕೆ ಅಂತ ಹಂಗೆ ಮನಗ್ಬಿಟ್ಟಿದ್ದೆ. ಈಗ ನೀವು ನೋಡಿದ್ರೆ ಹಿಂಗೆ ಹಿಂಗೆ ಹೇಳ್ತಿದ್ದೀರಾ. ನಿಮ್ಮ ಅಮ್ಮ ನೋಡಿದ್ರು ಹಿಂಗೆ ಹೇಳ್ತೈತೆ. ನಾನು ಏನು ಕೆಲಸನೇ ಮಾಡಿಲ್ಲ ರೀ. ಅಯ್ಯೋ ಪೊದ್ದು ಕನ್ಫ್ಯೂಸನ್ ಆಗೋಗ್ಬಿಟ್ಲಲ್ಲಪ್ಪ ನಮ್ಮ ಪೊದ್ದು. ಹಾ ನಮ್ಮ ಪೊದ್ದು ಡಾರ್ಲಿಂಗ್ ಅತ್ತಾಗ ಒಂದ್ಕಿತ ನಾನು ಪರಿಚಯ ಮಾಡಿಸ್ಕೋಬೇಕು ಎಲ್ಲನೂ. ಹೆಂಗೆ ಪರಿಚಯ ಮಾಡಿಸ್ಕೊಳೋದು? ಈಗೆಲ್ಲನೂ ಮಾಡ್ಕೊಳಕ್ಕಾಗಕ್ಕಿಲ್ಲ. ಯಾವಾಗ ನಾವು ಒಬ್ಬಳೆ ಸಿಕ್ಕಿದಾಗ ನಾನು ಎಲ್ಲ ಪರಿಚಯ ಮಾಡ್ಕೊಬಿಡ್ತೀನಿ. ನನ್ನ ಹೆಸ್ರೇನು, ನನ್ನ ಹೆಸರು ಸ್ವಂತ ಹೆಸ್ರು ಹೇಳಕ್ಕಿಲ್ಲ, ಬ್ಯಾರೆ ಹೆಸ್ರು ಹೇಳ್ಬಿಟ್ಟು ಹೆಂಗೋ ಪರಿಚಯ ಮಾಡ್ಕೋಬೇಕು. ಸರಿ ನನಗೆ ಕ್ಯಾಮೆ ಐತೆ, ನೀನು ತಮಾಷೆ ಮಾಡೋ ಟೈಮಲ್ಲ ಇದು. ನನಗೋಸಿ ಕ್ಯಾಮೆ ಐತೆ, ನಾನು ಹೋಯ್ತೀನಿ ಬಿಡು, ಸರಿನಾ? ರೀ ನಾನು ಹೇಳೋದನ್ನು ಕೇಳ್ರಿ. ದೇವ್ರಾಣೆ ಕೇಳ್ತೀನಿ. ದೇವ್ರಾಣೆಗೂ ನಾನಂತೂ ಹಂಗೆಲ್ಲ ಹೋಗಿಲ್ಲ ರೀ. ದೇವ್ರಾಣೆ ಹೋಗಿಲ್ಲ, ಕೆಲಸನೂ ಮಾಡಿಲ್ಲ, ಅಡುಗೆ ಮನೆಗೆ ಹೋಗಿಲ್ಲ ನಾನು ನೆಮ್ರಿ. ನಾನು ಏನಕ್ಕೆ ರೀ ಹೋಗ್ಲಿ? ಸರಿ ಆಯ್ತು, ಸುಮ್ಮನೆ ಹೋಗಿ ಮಂತಕ್ಕೆ. ಅಯ್ಯೋ ಬೆಳಗ್ಗೆನೆ ತಲೆ ತಿನ್ನಕ್ಕೆ ಬಂದ್ಬಿಟ್ಲು. ಹೋಗಿ ತಿಂದ್ಬಿಟ್ಟು ಮನೆಗೆ ಹೋಗಿ ಇನ್ನೆಲ್ಲ ಕೆಲಸ ಮಾಡಿ ಮುಗಿಸಿದಿಗಲ್ಲ. ಹೋಗು 3 ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿದ್ಲೇನೋ, ಅದಕ್ಕೆ ನೀ ಇದ್ಗಣ್ಣಾಗ ಹಿಂಗೆ ಆಡ್ತಿದ್ಯಾ. ಹೋಗು. ಅಯ್ಯೋ ರಾಮ, ನಾನು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ಯಾರು ನೆಮ್ತಿಲ್ವಲ್ಲ ಇಲ್ಲಿ. ಯಾರು ಮಾಡಿದ್ರೆ ಕೆಲಸ ಎಲ್ಲನೂ? ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ನನಗಂತೂ ಇರು, ಆಮೇಕಿಂದ ವಿಚಾರ ಮಾಡ್ತೀನಿ. ಈಗ ಹೊಟ್ಟೆ ಚುರ್ಚುರು ಅಂತೈತೆ. ಹೋಗು ತಿನ್ನೋಣ. ಯಾರು ಮಾಡಿರೋ ಅಡುಗೆನೋ ಏನೋ.